ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶಿಕಾ. ಇವತ್ತು ನಾನು ನಿಮಗೆ ಮತ್ತಿ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಹಾಗೆ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ, ಸಪೋರ್ಟ್ ಮಾಡಿ. ಸೊ ಇಲ್ಲಿ ನಾನು ಮತ್ತಿ ಫಿಶ್ನ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 1 kg ಇದೆ ಮತ್ತಿ ಫಿಶ್. ಇವಾಗ ನಾವು ಇದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಒಳಗಿರೋ ವೇಸ್ಟ್ ಎಲ್ಲ ತೆಗಿಬೇಕು. ಹಾಗೆ ಇಲ್ಲಿ ಫಿಶ್ದು ಎಗ್ ಕೂಡ ಇದೆ. ಸೊ ಅದು ಕೂಡ ಫಿಶ್ಶಿಗೆ ಏನು ಮಸಾಲೆ ಹಾಕ್ತೀವಿ ಅದೇ ಮಸಾಲೆನ ಎಗ್ಗಿಗೂ ಕೂಡ ಹಾಕಿ ಫ್ರೈ ಮಾಡಿದ್ರೆ ಅದು ಕೂಡ ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಅದನ್ನು ಕೂಡ ತೋರಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ. ಹೀಗೆ ಸಪೋರ್ಟ್ ಮಾಡಿ. ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ನಾವು ಇದರದ್ದು ಒಳಗೆ ವೇಸ್ಟ್ ಎಲ್ಲ ಏನಿದೆ ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಫಿಶ್ದು ಮೇಲ್ಗಡೆ ಸ್ಕಿನ್ ಲೇಯರ್ಸ್ ಇರುತ್ತೆ, ಅದನ್ನೆಲ್ಲ ನೀಟಾಗಿ ನೈಫಲ್ಲಿ ನಾವು ತೆಗೋಬೇಕು. ಅಂದರೆ ಅದನ್ನೆಲ್ಲ ಪೀಲ್ ಮಾಡಬೇಕು. ಸೊ ಇದರಿಂದ ಫಿಶ್ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ನಾವು ಫಿಶ್ ಫ್ರೈಗೆ ಯೂಸ್ ಮಾಡ್ತಾ ಇರೋದು ಖಾರದ ಪುಡಿ, ಅರಿಶಿಣ, ಉಪ್ಪು, ಹಾಗೆ ಫಿಶ್ಶಿಗೆ ಯೂಸ್ ಮಾಡ್ತಾ ಇದ್ದೀವಿ ಸ್ಪೆಷಲ್ ಇಂಗ್ರೀಡಿಯೆಂಟ್, ಇದು ಕೂರ್ಗ್ ಸ್ಪೆಷಲ್ ಕಾಚಿನ ಪುಡಿ ಅಂತ. ಸೊ ಕೆಲವರು ಹುಣಸೆಹಣ್ಣು ಹಾಕ್ತಾರೆ, ಕೆಲವರು ನಿಂಬೆಹಣ್ಣು ಹಾಕ್ತಾರೆ. ಬಟ್ ನಮ್ಮ ಕೂರ್ಗ್ ಸ್ಪೆಷಾಲಿಟಿ ಏನು ಅಂತ ಅಂದರೆ ನಾವು ಕಾಚಿನ ಪುಡಿ ಯೂಸ್ ಮಾಡ್ತೀವಿ. ಸೊ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ತಿನ್ನುವಾಗ ನಮಗೆ ಆ ಟೇಸ್ಟ್ ಕೂಡ ಗೊತ್ತಾಗುತ್ತೆ. ಇಲ್ಲಿ ನಾನು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತೊಮ್ಮೆ ಹೇಳ್ತೀನಿ ಇಂಗ್ರೀಡಿಯೆಂಟ್ಸ್: ಖಾರದ ಪುಡಿ, ಅರಿಶಿಣ, ಕಾಚಿನ ಪುಡಿ, ಹಾಗೆ ಉಪ್ಪನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ನೀಟಾಗಿ ಈ ಥರ ಕಲಿಸ್ಕೋಬೇಕು. ಸೊ ಮಿಕ್ಸ್ ಆದಮೇಲೆ ನಾವು ಫಿಶನ್ನ ಒಂದೊಂದೇ ತಗೊಂಡು ಒಳಗೆ ಫಿಲ್ಲಿಂಗ್ ಮಾಡ್ಕೊಂಡು ಬರಬೇಕು ಈ ಥರ. ಸೊ ಜಾಸ್ತಿ ಉಪ್ಪು, ಖಾರ, ಹುಳಿ ಎಲ್ಲ ಹಿಡ್ದಷ್ಟು ಕೂಡ ಫಿಶ್ ಲಾಸ್ಟಲ್ಲಿ ಫೈನಲಾಗಿ ಫ್ರೈ ಎಲ್ಲ ಆದಮೇಲೆ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಇವಾಗ ಮಳೆಗಾಲ ಬೇರೆ ಶುರು ಆಗಿರುತ್ತೆ. ಸೊ ಈ ಥರ ಖಾರವಾಗಿ ಏನಾದ್ರು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಈ ಥರ ನಾವು ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿ ಕೂಡ ಆಗಿರುತ್ತೆ. ಬರೀ ಒಳಗೆ ಮಾತ್ರ ಅಲ್ಲ, ಸೊ ಫಿಶ್ ಸುತ್ತ ಏನಿದೆ ಅದರದ್ದೆಲ್ಲ ನಾವು ಫಿಲ್ಲಿಂಗ್ ಮಾಡ್ಕೊಂಡು ಬರಬೇಕು ಈ ಥರ. ಸೊ ಆದಷ್ಟು ಫಿಲ್ಲಿಂಗ್ನ ಜಾಸ್ತಿ ಮಾಡಿದ್ರೆ ಖಾರ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ನಾವು ಸ್ವಲ್ಪ ಖಾರ, ಎಸ್ಪೆಷಲಿ ಮಳೆಗಾಲ ಅಂತ ಖಾರ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಹಾಗಾಗಿ ನೋಡಿಕೊಂಡು ನೀವು ನಿಮ್ಮ ಮನೆ ಪ್ರಕಾರ ಹೇಗೆ ಖಾರ ತಿಂತಾರೆ ಆ ಥರ ನೋಡ್ಕೊಂಡು ಹಾಕ್ಕೋಬೋದು. ಹಾಗೆ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೆ ಫಿಶ್ದು ಎಗ್ ಕೂಡ ಇದೆ ಅಂತ. ಸೊ ಸೇಮ್ ಮಸಾಲೆ ನಾವು ಏನು ಯೂಸ್ ಮಾಡಿದ್ದೀವಿ ಅದನ್ನೇ ನಾವು ಇದಕ್ಕೂ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಸೊ ಕಾಚಿನ ಪುಡಿ ಒಂದು ಎಕ್ಸೆಂಪ್ಟ್, ಅದನ್ನು ಹಾಕೊಳ್ಳದೇ ಇದ್ರೂ ಕೂಡ ನಡೆಯುತ್ತೆ. ಫಿಶ್ಶಿಗೆ ಕಾಚಿನ ಪುಡಿ ಕಂಪಲ್ಸರಿ ಇಂಗ್ರೀಡಿಯೆಂಟ್. ಸೊ ಇದು ಫಿಶ್ ಫ್ರೈ ನಾನು ಕೂರ್ಗ್ ಸ್ಟೈಲ್ ಹೇಗೆ ಮಾಡೋದಂತ ತೋರಿಸ್ತಾ ಇರೋದು. ಎಗ್ಗಿಗೂ ಕೂಡ ಈ ಥರ ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಏನು ಮಸಾಲೆ ಇದೆ ಅದನ್ನು ಮಿಕ್ಸ್ ಮಾಡಿಕೊಂಡು, ಇವಾಗ ಎಗ್ ಹಾಗೆ ಫಿಶ್ ಎರಡು ಕೂಡ ರೆಡಿ ಇದೆ. ಇದನ್ನೊಂದು ಅರ್ಧ ಗಂಟೆ ನೆನೆಸಿ ನಂತರ ನಾವು ಇದನ್ನು ಫ್ರೈ ಮಾಡೋಕ್ಕೆ ಇಡಬೇಕು. ಸೊ ಇವಾಗ ನಾವು ಫ್ರೈ ಮಾಡೋಕ್ಕೆ ಇಟ್ಟಿದ್ದೀವಿ. ಅರ್ಧ ಗಂಟೆ ಏನಕ್ಕೆ ನೆನೆಸ್ಬೇಕು ಅಂತ ಹೇಳಿದ್ರೆ ಫಿಶ್ ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಹಿಡ್ದಿರುತ್ತೆ. ಹಾಗೆ ಫಿಶ್ ಚಿಕ್ಕ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಬುದ್ಧಿಶಕ್ತಿ ಬೆಳವಣಿಗೆ ಆಗೋದು, ಬೆಳವಣಿಗೆಯಲ್ಲಿ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ಫೈನಲಾಗಿ ಫಿಶ್ ಟೇಸ್ಟ್ ಮಾಡೋಕ್ಕೆ ರೆಡಿ ಇದೆ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ತಿಳಿಸಿ. ಹಾಗೆ ಅವತ್ತು ನಮ್ಮ ಮಮ್ಮಿ ಬರ್ಡೇ ಕೂಡ ಆಯಿತು. ಅದರದ್ದೊಂದು ಸ್ಮಾಲ್ ಫೋಟೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಫಿಶ್ ಫ್ರೈ ನೀವು ಕೂಡ ಟ್ರೈ ಮಾಡಿ ನನಗೆ ತಿಳಿಸಿ ಹೇಗಾಯಿತು ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀನಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.